ಸ್ವಯಂಪಾಕ ಅಭಿಮಾನಿಗಳಿಗೆ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ನಾವು ಎಳ್ಳು ಬೆಲ್ಲ ಮತ್ತೆ ಸಕ್ಕರೆ ಅಚ್ಚು ಇವುಗಳನ್ನ ಮಾಡ್ತೀವಿ. ಹಿಂದೆ ಅಂದ್ರೆ ನಮ್ಮ ಅಮ್ಮ ಎಲ್ಲ ಇಳಿಗೆ ಮಣೆನ ಉಪಯೋಗಿಸ್ಕೊಂಡು ಎಲ್ಲ ಹೆಚ್ಚುತ್ತಾ ಇದ್ದಿದ್ದು. ಈಗ ನಾವು ಸಿಪ್ಪೆ ತೆಗಿಯಕ್ಕೂ ತುರಿಮಣೆ ಉಪಯೋಗಿಸ್ತೀವಿ, ಮತ್ತೆ ಸ್ಲೈಸ್ ಮಾಡ್ಕೊಳ್ಳೋಕ್ಕೆ ಸ್ಲೈಸರ್ ಉಪಯೋಗಿಸ್ಕೋತೀವಿ. ಸೊ ಇದನ್ನ ಉಪಯೋಗಿಸ್ಕೊಂಡು ಹೇಗೆ ಇದನ್ನ ಸುಲಭವಾಗಿ ಹೆಚ್ಚಬಹುದು ಅನ್ನೋದನ್ನ ತೋರಿಸೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಎಳ್ಳು ಬೆಲ್ಲಕ್ಕೆ ನಾವು ಕಡಲೆಕಾಯಿ ಅದು ಹುರಿತೀವಿ. ಹುರಿದು ಇದ್ರ ಸಿಪ್ಪೆ ತೆಗೆದು ಎರಡು ಭಾಗ ಮಾಡೋ ಥರ ಮಾಡಿ ಇದನ್ನ ಇಟ್ಕೋಬೇಕು. ಆಮೇಲೆ ಹುರ್ಗಡ್ಲೆ, ಎಳ್ಳು, ಕೊಬ್ಬರಿ ಮತ್ತೆ ಬೆಲ್ಲ. ಬೆಲ್ಲನ ಕೆಲವರು ಈ ಒಂದೊಂದು ಮೆಜರ್ಗೆ 2ರಷ್ಟು ಬೆಲ್ಲ ಹಾಕ್ತಾರೆ. ಸೊ ನಿಮ್ಗೆ ಸಿಹಿ ಹೆಚ್ಚಬೇಕು ಅಂದ್ರೆ ಬೆಲ್ಲ ಹೆಚ್ಚು ಹಾಕೋಬಹುದು. ಎಳ್ಳುನು ಅಷ್ಟೇನೆ, ಎಳ್ಳು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ನೀವು ಎಳ್ಳನ್ನ ಕ್ವಾಂಟಿಟಿನೂ ಕಡಿಮೆ ಮಾಡ್ಕೋಬಹುದು. ನಾನು ಇದನ್ನೆಲ್ಲಾನು ಈಕ್ವಲ್ ಆಗಿ ಒಂದು ಮೆಜರ್ನಲ್ಲಿ ಹಾಕ್ತೀನಿ. ಸೊ ಇವಾಗ ಇದನ್ನ ಹೇಗೆ ಹೆಚ್ಚುದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಬೆಲ್ಲ ಹೆಚ್ಚಿಕೊಳ್ಳೋಣ. ಬೆಲ್ಲ ಹೆಚ್ಚಕ್ಕೆ ನಾನು ಈ ಅಡಿಗೆ ಕತ್ರಿ ಅಂತ ಹೇಳ್ತಾರಲ್ಲ ಅದನ್ನ ಉಪಯೋಗಿಸ್ತೀನಿ. ಇದು ಸುಲಭವಾಗಿ ಹೆಚ್ಚಬಹುದು. ಇಲ್ಲಾಂದ್ರೆ ನೀವು ನಟ್ ಕ್ರ್ಯಾಕರ್ಸ್ ಸಿಕ್ಕತ್ತಲ್ಲ ಅಂಗಡಿಗಳಲ್ಲಿ, ಅದನ್ನು ತಂದು ಹೆಚ್ಕೋಬಹುದು. ಇದರಲ್ಲಿ ಬೆಲ್ಲ ಹೆಚ್ಚಿದ್ರೆ ಸುಲಭವಾಗಿ ಆಗತ್ತೆ. ಮೊದಲಿಗೆ ಏನಂದ್ರೆ ದಪ್ಪ ಹಚ್ಚಾದ್ರೆ ಅದನ್ನ ಒಂದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಈ ತರ ಚಿಕ್ಕ ಅಚ್ಚುಗಳನ್ನೇ ತರ್ತೀನಿ. ಅದನ್ನ ಮೊದಲು ಹಿಂಗೆ ಇದನ್ನ ಮಾಡ್ಕೊಂಡ್ಬಿಟ್ಟು, ನೀವು ಈ ಅಡಿಕೆ ಕತ್ರಿನ ಉಪಯೋಗಿಸ್ಕೊಂಡು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು. ನಟ್ ಕ್ರ್ಯಾಕರ್ ಅಲ್ಲಿ ಈ ಪ್ರಾಬ್ಲಮ್ ಬರಲ್ಲ, ಅಷ್ಟೊಂದು ಶಾರ್ಪ್ ಆಗಿರೋದಿಲ್ಲ ನಟ್ ಕ್ರ್ಯಾಕರ್. ಸೊ ನೀವು ಅದನ್ನ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಅದರಲ್ಲಿ ಏನಂದ್ರೆ ನಿಮ್ಗೆ ಪುಡಿ ಹೆಚ್ಚು ಸಿಕ್ಕತ್ತೆ. ಒಂದೊಂದನ್ನು ತಗೊಂಡು ಹಿಂಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿ ಎಲ್ಲ ಬೆಲ್ಲನೂ ಇಟ್ಕೋಬೇಕು. ಎಲ್ಲ ಬೆಲ್ಲನ ಹೆಚ್ಚಾದ್ಮೇಲೆ ಇದನ್ನ ನೀವು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಅವಾಗ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಅವನ್ ಇದ್ರೆ ಸ್ವಲ್ಪ ಬೆಚ್ಚಿಗೆ ಮಾಡಿ ಅಷ್ಟೇನೆ. ಬಟ್ ನೀವು ತುಂಬಾ ಬಿಸಿ ಆದ್ರೆ ಮೆಲ್ಟ್ ಆಗೋಗ್ಬಿಡುತ್ತೆ. ಸ್ವಲ್ಪ ಒಂದು 300 ಡಿಗ್ರಿಗೆ ಅವನ್ನ ಇಟ್ಬಿಟ್ಟು ತೆಳ್ಳನೆ ಒಂದು ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಹರಡಿ, ಒಂದು ಕುಕ್ಕಿ ಶೀಟ್ ಮೇಲೆ ಒಂದು ಸ್ವಲ್ಪ ಹೊತ್ತಿಡಿ. ಲೈಕ್ ಒಂದು 2-3 ನಿಮಿಷ ಇಟ್ಟು ನೀವು ನೋಡ್ತಾ ಇರಬೇಕು. ಅವಾಗ ಬೆಲ್ಲ ವಾರ್ಮ್ ಆಗ್ಬೇಕಷ್ಟೇನೆ, ಬಿಸಿ ಆದ್ರೆ ಮೆಲ್ಟ್ ಆಗುತ್ತೆ. ಸೊ ಮೇಕ್ ಶೂರ್ ಬೆಲ್ಲ ವಾರ್ಮ್ ಆಗಿರುವಷ್ಟು ಮಾತ್ರ ಆದ್ರೆ ಇದು ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಎಳ್ಳು ಬೆಲ್ಲದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಒಳ್ಳೆ ಬಿಸಿಲಿದ್ರೆ ಆಚೆ ಕಡೆ ಇಟ್ಬಿಟ್ಟು ಇದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ಮೇಲೆ ಈ ಹೆಚ್ಚಿರುವಂತ ಈ ಬೆಲ್ಲದ ಚೂರುಗಳನ್ನು ಮತ್ತೆ ಪುಡಿಗಳನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ರೆ ಪುಡಿ ಎಲ್ಲ ಕೆಳಗೆ ಕೂರುತ್ತೆ. ಮೇಲ್ಗಡೆದೆಲ್ಲ ತಗೊಂಡು ಬರೀ ಈ ಹೆಚ್ಚಿರು ಈ ಪೀಸ್ಗಳನ್ನು ಮಾತ್ರ ಒಂದ್ ಕಡೆ ಇಟ್ಕೊಳ್ಳಿ. ಈಗ ನಾವು ಬೆಲ್ಲ ಹೆಚ್ಚಾಯ್ತಲ್ಲ, ಕೊಬ್ಬರಿನ ಹೆಚ್ಚದ್ ನೋಡೋಣ. ಈ ತುರಿಮಣೆ ಇರತ್ತಲ್ಲ, ಸಣ್ಣ ಕಣ್ಣಿನ ಕಡೆಗೆ ಈ ಸಿಪ್ಪೆಗಳನ್ನೆಲ್ಲ ಹಿಂಗೆ ತುರ್ಕೊಂಡು ಸಿಪ್ಪೆನ ತೆಕ್ಕೊಂಡ್ಬಿಡಿ. ಸಿಪ್ಪೆನೆಲ್ಲ ತುರಿದು ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ. ಈ ತರ ಸಿಪ್ಪೆ ತೆಕ್ಕೊಂಡಿರೋ ಕೊಬ್ಬರಿನ ಸ್ಲೈಸರ್ ಅಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ. ಈ ತರ ಸ್ಲೈಸ್ ಮಾಡ್ಕೋತಿರಲ್ಲ, ಇದನ್ನೆಲ್ಲ ಹೀಗೆ ಜೋಡಿಸ್ಕೊಂಡ್ಬಿಟ್ಟು ಇದನ್ನ ಈ ತರ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಕೊಬ್ಬರಿನ ಹೆಚ್ಚಾಯ್ತು, ಎಳ್ಳು ಮತ್ತೆ ಕಡಲೆ ಬೀಜನ ಹುರ್ಕೊಳ್ಳೋಣ. ಬಾಣಲೆನ ನಾನು ಅಥವಾ ಯಾವ್ದಾದ್ರು ದಪ್ಪ ತಳದ ಪಾತ್ರೆನ ನೀವು ಬಿಸಿಗಿಡಿ. ಬಾಣಲೆ ಬಿಸಿಯಾಗಿದೆ. ಈಗ ಎಳ್ಳನ್ನ ಹಾಕಿ ಹುರಿತೀನಿ. ಈ ಚಟಪಟ ಅನ್ನುವಷ್ಟು ಎಳ್ಳನ್ನ ಹುರ್ಕೋಬೇಕು. ಈ ತರ ಪಟಪಟ ಸಿಡಿಯತ್ತೆ. ಮತ್ತೆ ಎಲ್ಲ ಎಳ್ಳುಗಳು ಒಂಥರ ಊದ್ಕೊಂಡಂಗಾಗತ್ತೆ. ಅಂದ್ರೆ ಈಗ ಹೀಟನ್ನು ಕಡಿಮೆ ಮಾಡಿಬಿಟ್ಟು ಇದನ್ನ ಒಂದು ಬೌಲಿಗೆ ತೆಗೆದು ಬಿಡೋಣ. ಕಡಲೆಕಾಯಿನ ಹುರಿಯೋಣ. ಸಣ್ಣ ಕಡಲೆಕಾಯಿ ಸಿಕ್ಕರೆ ಅದನ್ನ ತಗೊಳ್ಳಿ, ಅದು ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ನೀವು ಹುರಿತಾನೆ ಇರ್ಬೇಕು ಈ ತರ, ಇಲ್ಲಾಂದ್ರೆ ಸೀದ್ ಹೋಗುತ್ತೆ. ಸಿಹಿಯಕ್ಕೆ ಬಿಡಬೇಡಿ. ಈಗ ಈ ಕಡಲೆಕಾಯಿ ಹುರಿದಾಯ್ತು. ಆಫ್ ಮಾಡಿಬಿಟ್ಟು ಒಂದು ಬೇರೆ ಬೌಲಿಗೆ ತೆಗಿತೀನಿ. ತೆಗೆದ್ಬಿಟ್ಟು ಪೂರ್ತಿ ಆರಿದ್ಮೇಲೆ ಇದ್ರ ಸಿಪ್ಪೆ ತೆಗೆಯೋಣ. ಈಗ ಈ ಕಡಲೆಕಾಯಿ ಪೂರ್ತಿ ಆರಿದೆ. ಇದನ್ನ ಒಂದು ಟವಲ್ ಮೇಲೆ ಹಾಕ್ಬಿಟ್ಟು ನೀವು
ಜೆಂಟಲಾಗಿ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಒಳಗಡೆ ಸಿಪ್ಪೆನೂ ಬಿಡಿಸ್ಕೊಳುತ್ತೆ, ಮತ್ತೆ ಕಡಲೆಕಾಯಿ ಕೂಡ 2 ಭಾಗ ಆಗುತ್ತೆ. ಹೊಟ್ಟನ್ನ ತೆಗೆದ್ಬಿಟ್ಟು ಈ ತರ 2 ಭಾಗ ಆಗಿರುತ್ತಲ್ಲ ಅದನ್ನ ಮಾತ್ರ ತೆಗೆದಿಟ್ಕೊಳ್ಳಿ. ಎಳ್ಳು ಬೆಲ್ಲ ಮಿಕ್ಸ್ ಮಾಡಕ್ ಬೇಕಾದ ಎಲ್ಲ ಸಾಮಗ್ರಿಗಳು ತಯಾರಾಗಿದೆ. ಎಲ್ಲದನ್ನು ಜಸ್ಟ್ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ. ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಸಿದ್ಧವಾಗಿದೆ. ನಿಮಗೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು.